ಇನ್ನು ಜಾತಿ ವಿಚಾರದಲ್ಲಿ ಸರ್ಕಾರದಿಂದ ಎಡವಟ್ಟು, ಇದೊಂದು ಎಡವಟ್ಟಿನ ಸರ್ಕಾರ ಆಗಿದೆ. ಜಾತಿ ವಿಚಾರದಲ್ಲಿ ಸರ್ಕಾರ ಎಡವಟ್ಟು ಮಾಡ್ತಾ ಇದೆ. ಒಟ್ಟಾರೆಯಾಗಿ ಸರ್ಕಾರನೇ ಒಂದು ಎಡವಟ್ಟು ಸರ್ಕಾರ ಅಂತ ಬೆಂಗಳೂರಿನಲ್ಲಿ ಶಾಸಕ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಅನಗತ್ಯ ಗೊಂದಲಗಳನ್ನು ಉಂಟು ಮಾಡ್ತಿದ್ದಾರೆ ಇವರು. ಜಾತಿ ವಿಚಾರದಲ್ಲಿ ಸರ್ಕಾರ ಎಡವಟ್ಟು ಮಾಡ್ತಾ ಇದೆ ಅಂತ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಜನಪರವಾಗಿ ಅವರಿಗೆ ಸ್ವಾತಂತ್ರ್ಯರು ಅವ್ರದೇ ಆದಂಥ ಸ್ಪಷ್ಟತೆ ಇದೆ, ಆಲೋಚನೆ ಇದೆ, ಜನಪರವಾಗಿರ್ತೀವಿ ಅಂತ ಯಾರು ಕೆಲವು ಮಂತ್ರಿಗಳನ್ನ ಕೇಳಿದ್ದೀವಿ, ಸುದ್ದಿ ಆಗಿದೆ. ಗಟ್ಟಿ ನಿಲುವನ್ನು ತಗೊಳ್ಳಿಕ್ಕೆ ಅಪರೂಪಕ್ಕೆ ಆತ್ಮಸಾಕ್ಷಿಯನ್ನು ಇಟ್ಕೊಂಡು ಮನಸ್ಸಾಕ್ಷಿಯನ್ನು ಇಟ್ಕೊಂಡು ಮಾತಾಡ್ತಿದ್ದಾರೆ. ಒಳ್ಳೆ ಬೆಳವಣಿಗೆ, ನಾಯಕತ್ವ ಗುಣಗಳನ್ನು ತೋರಿಸ್ತಾ ಇದ್ದಾರೆ. ಈ ನಾಯಕತ್ವ ಗುಣಗಳನ್ನು ನಾವು ಎದುರು ನೋಡ್ತೀವಿ. ಇವತ್ತು ನಾಯಕತ್ವ ಗುಣಗಳು ಒಬ್ಬ ನಾಯಕನಲ್ಲಿ ಬರಬೇಕು. ಬರೀ ತಲೆ ಬಗ್ಸ್ಕೊಂಡು ಏನು ಹೇಳಿದ್ರು ಭಯದಲ್ಲಿ, ತಮ್ಮ ಭವಿಷ್ಯದ ಆತಂಕದಲ್ಲಿ, ಅಧಿಕಾರದ ಆಸೆಯಿಂದ ತಮ್ಮ ಸ್ವಂತತನ, ತಮ್ಮ ಸ್ವಂತ ಆಲೋಚನೆಗಳನ್ನು ಬಿಟ್ಟು ಅಸಹಾಯಕರಾಗಿ ಮಂತ್ರಿಗಳು ಇರುವಂಥದ್ದು ಆಗಬಾರ್ದು. ಇವತ್ತೆಲ್ಲ ಒಂದು ಕಡೆ ಭಾಳ ಸಂತೋಷ ಆಗುತ್ತೆ. ಬಲವಾಗಿ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ಬಲವಾಗಿ ನಾನು ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಸಂತೋಷ ಪಡ್ತೀನಿ. ನಾವು ಸಹ ಯಾವತ್ತೂ ಅಸಹಾಯಕರಾಗಿ ಯಾವತ್ತೂ ಕೆಲಸವನ್ನು ಮಾಡಿಲ್ಲ, ಮಾಡೋದು ಇಲ್ಲ. ಹಾಗಾಗಿ ಈ ದಾರಿಯಲ್ಲಿ ಒಂದು ಸರ್ಕಾರದಲ್ಲಿ, ಒಂದು ಸಚಿವ ಸಂಪುಟದಲ್ಲಿ ಈ ರೀತಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೋ ನಿಜಕ್ಕೂ ಸ್ವಾಗತಾರ್ಹ. ನಿಜಕ್ಕೂ ಸತ್ಯ ಆಗಿದ್ದರೆ ಸ್ವಾಗತಕರ. ನೋಡೋಣ. ನನಗೆ ನಿಜಕ್ಕೂ ಗೊತ್ತಿಲ್ಲದ ವಿಚಾರಗಳನ್ನು ಸ್ಪಷ್ಟ ಮಾಹಿತಿ ಇಲ್ಲದೆ ಕೇಳ್ಪಟ್ಟಿದ್ದೀವಿ, ಮಾಧ್ಯಮದ ಮೂಲಕ ಕೇಳಿದ್ದೀವಿ. ನಿಜವಾಗ್ಲೂ ನೋಡೋಣ. ನಿಜವಾಗ್ಲೂ ಆ್ಯಕ್ಷನಿಗೆ ಬಂದು, ಕಾರ್ಯರೂಪಕ್ಕೆ ಬಂದು ಈ ಗೊಂದಲಗಳನ್ನು ಮನ ಬಂದಂತೆ ನಡ್ಕೊಳ್ತಿರೋಂಥ ಎಡವಟ್ಟಿನ ಸರ್ಕಾರ, ಅಲ್ಲಿ ಕಮಿಷನ್ನಲ್ಲಿ ಚೇರ್ಮನ್ರು, ಅಲ್ಲಿ ಸಮಿತಿನಲ್ಲಿರೋರು ಒಬ್ಬರು, ಇನ್ನೊಬ್ಬರು ಔಟ್ಸೈಡ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿಗಳು. ಈ ಸರ್ಕಾರದಲ್ಲಿ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿಗಳು ಜಾಸ್ತಿ ಆಗ್ಬಿಟ್ಟಾರೆ. ತಲೆಗಿಂತ ಬಾಲ ತಲೆ ನಲ್ಲಾಡಿಸ್ತಿದೆ. ತಲೆ ಬಾಲ ನಲ್ಲಾಡಿಸಿ ಅಂದರೆ